ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡ ಡಿಸಿ ಕಚೇರಿ ಎದುರು ಹೈ ಡ್ರಾಮಾ ನಡೆದಿದೆ. ಕೆಪಿಎಸ್ಸಿ ಅಕ್ರಮ ಸಿಬಿಐಗೆ ವಹಿಸಲು ಆಗ್ರಹಿಸಿ ಧರಣಿಯನ್ನ ಮಾಡಲಾಗಿದೆ. ಪ್ರತಿಭಟನೆಗೆ ಕಾಂತ್ ಕುಮಾರ್ ಇಳಿದಿರುವಂತದ್ದು, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಧರಣಿಗೆ ಕುಳಿತಿದ್ದ ಕಾಂತ್ ಕುಮಾರ್ ಅವರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಏಕಾಂಗಿಯಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗಾಂಧಿ ಪ್ರತಿಮೆ ಎದುರು ಧರಣಿ ಕುಳಿತಿದ್ದ ಅಕ್ಸಾ ಅಧ್ಯಕ್ಷ, ಪೊಲೀಸರು ಮತ್ತು ಕಾಂತ್ ಕುಮಾರ್ ನಡುವೆ ತೀವ್ರ ವಾಗ್ವಾದ ನಡೆದಿರುವಂತದ್ದು. ಅದಾದ ನಂತರ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಂತ್ ಕುಮಾರ್ ಅವರನ್ನ ಇನ್ನು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕಾಂತ್ ಕುಮಾರ್ ಸಜ್ಜಾಗಿದ್ರು. ಸದ್ಯ ಸುದ್ದಿಗೋಷ್ಠಿ ನಡೆಸಿ ಪ್ರತಿಭಟನಾ ಧರಣಿಗೆ ಎದ್ದು ಹೋಗಿದ್ರು ಕಾಂತ್ ಕುಮಾರ್. ಏಕಾಏಕಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿಯಾಗಿ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ರು. ಏಕಾಂಗಿ ಧರಣಿ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸಿಕೊಂಡಿದ್ರು. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ರು. ರಾಜ್ಯದಲ್ಲಿ ಖಾಲಿ ಇರುವಂತ 2.84 ಲಕ್ಷ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಮೇ 20ಕ್ಕೆ ಪ್ರತಿಭಟನೆಗೆ ಅವಕಾಶವನ್ನ ಹೈಕೋರ್ಟ್ ನೀಡಿತ್ತು. ಆದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಿಂದೆ ಅವರು ಹೈಡ್ರಾಮಾವನ್ನ ಮಾಡಿದ್ದಾರೆ. ಹಾಗಾಗಿ ಪೊಲೀಸರು ಹಾಗೂ ಕಾಂತ್ ಕುಮಾರ್ ನಡುವೆ ವಾಗ್ವಾದ ನಡೆದಿದೆ. ಪ್ರತಿಭಟನೆಗೆ ಅನುಮತಿ ಇಲ್ಲ ಅಂತ ಹೇಳಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಎಷ್ಟೇ ಹಠ ಮಾಡಿದ್ರೂ ಸಹ ಪೊಲೀಸರು ಅವರನ್ನ ಬಿಟ್ಟಿಲ್ಲ. ಸ್ಥಳ ಬಿಟ್ಟು ಕದಲದ ಹಿನ್ನೆಲೆ ಎತ್ತಿಕೊಂಡು ಪೊಲೀಸ್ ಜೀಪ್ ಹತ್ತುವವರೆಗೆ ಹೈಡ್ರಾಮಾ ನಡೆದಿರುವಂತದ್ದು. ಪೊಲೀಸ್ ವಾಹನದಲ್ಲಿ ಹತ್ತಲು ಒಲ್ಲೆ ಎಂದು ಪಟ್ಟು ಹಿಡಿದಿದ್ದ ಕಾಂತ್ ಕುಮಾರ್ ಅನ್ನ ಪೊಲೀಸರು ಹಾಗೂ ಕಾಂತ್ ಕುಮಾರ್ ನಡುವೆ ಕೆಲ ಕಾಲ ಹೈಡ್ರಾಮಾ ನಡೆದು ಅವರನ್ನ ಪೊಲೀಸರು ಎತ್ತಿ ವಾಹನದೊಳಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡಿ ಸರ್, ಸರಿಯಾಗಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳ ರಾಜ್ಕುಮಾರ್, ಸರಿಯಾಗಿ ಸರಿಯಾಗಿ ಕೂತ್ಕೊಳ್ಳಿ. ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀನಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಲ್ಲ, ನಾನೇ ಕೂತ್ಕೊಬೇಕು. ನಾನಿಲ್ಲಿ ಶಾಂತಿಯುತವಾಗಿ ಇದು ಪ್ರಜಾಪ್ರಭುತ್ವ ಅಲ್ಲ. ಇದು ಪ್ರೈವೇಟ್ ಇಂಟಿಮೇಷನ್ ಕೊಡ್ಬೇಕಂತನೂ ಇದೆ. ನೀವು ಮಾಡಬೇಡ ಅಂತ ಎಲ್ಲೂ ಇಲ್ಲ. ತೋರಿಸ್ತೀನಿ, ನಾನು ಸ್ಟೇಷನ್ ಬಂದರೆ ತೋರಿಸ್ತೇನೆ. ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ನೀವು ಮಾಡಲೇಬೇಡ, ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡೋಕೆ ಅವಕಾಶ ಇದೆ. ಸರ್ ಏನಕ್ಕೆ ಬರ್ತೀರಿ ಇಂಟಿಮೇಷನ್ ಕೊಡೋಕ್ಕೆ? ಸರ್ ಏನಕ್ಕೆ ಬರ್ತೀರಿ ಇಂಟಿಮೇಷನ್ ಕೊಡೋಕ್ಕೆ? ಮಾಡ್ಕೊಂಡು ಅಷ್ಟೇ ಅದನ್ನು. ಓಕೆನಾ? ಕಾಂತ್ ಕುಮಾರ್ ಹೇಳ್ತಾ ಇದ್ದೀನಿ, ಡೋಂಟ್ ಬಿ ಸ್ಮಾರ್ಟ್. ಅರ್ಥ ಆಯ್ತಲ್ಲ? ಡೋಂಟ್ ಬಿ ಸ್ಮಾರ್ಟ್. ಕ್ಲೋಸ್ ಮಾಡಿ ಅದನ್ನು. ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇದನ್ನ ಖಂಡಿಸಿ ನಾವು ಧಾರವಾಡದಲ್ಲಿ ಇದೇ ತಿಂಗಳು 24ನೇ ತಾರೀಕು ಹೋರಾಟ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಆದ್ರೆ ನಿನ್ನೆ GBI ಎಲೆಕ್ಷನ್ ಅನೌನ್ಸ್ ಮಾಡಿರೋದ್ರಿಂದ ಏನ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ, ಅದಕ್ಕೋಸ್ಕರ ನಾವು ಇವತ್ತಿಂದಾನೇ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಪ್ರಾರಂಭ ಮಾಡ್ತಾ ಇದೀವಿ ಸರ್. ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಕೊಡ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಂಡು 56,432 ಒಂದು 6 ತಿಂಗಳಲ್ಲಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡ್ಬೇಕು. ಅದ್ರ ಜೊತೆಲಿ ಇನ್ನೂ 50,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಇದೇ ತಿಂಗಳು ಭರ್ತಿ ಮಾಡ್ಬೇಕಂತ ಹೇಳಿ, ನಾನು ಇದೇ ವರ್ಷ ಭರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀನಿ ಸರ್. ಯಾವಾಗಿಂದನೇ ಕೂರ್ತಾ ಇದೀವಿ ಸರ್, DC ಕಚೇರಿ ಮುಂದೆ ಸರ್. KPSC ಆಗಿರೋ ಅಕ್ರಮಗಳನ್ನ KS ಇರ್ಬೋದು, PDO ಇರ್ಬೋದು, ಪ್ರತಿಯೊಂದನ್ನು CBI ತನಿಖೆ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀನಿ.